ಸಾಂಗ್ ಯಾವುದು? ರಾಮ್ ಟೆಂಪಲ್ ಬಂದಿದ್ದೀವಿ. ಹೇಗಿದ್ದೆ? ಬ್ರೆಡ್ ಜಾಮ್ ಈ ತರ ನಿಮ್ಗೆ ಎಲ್ಲೂ ಸಿಗಂಗಿಲ್ಲ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಹುಡ್ಕಾಕತ್ತೀನಿ. ಇಷ್ಟೆಲ್ಲ ಮೆಸಪ್ ಮಾಡ್ಕೊಂಡ. ಇದು ಇಟ್ಕೋ. ಸಾಮಾನು ಜಾಸ್ತಿ ಆಗಿದೆ, ಬ್ಯಾಗ್ ಕಮ್ಮಿ ಆಗಿದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ನಾವೆಲ್ಲೋ ಒಂದು ಕಡೆ ಹೊಂಟೀವಿ. ನಾವಲ್ಲ, ಸಾರಿ, ಈ ಸಲ ನನ್ನ ಫ್ರೆಂಡ್ಸ್ ನನ್ನ ಜೊತೆ ಜಾಯ್ನ್ ಆಗತ್ತಿಲ್ಲ. ಅವಾಗ ಒಂದು ಶಾಕಿಂಗ್ ನ್ಯೂಸ್, ಒಂದು ಸ್ವಲ್ಪ ಎಫೆಕ್ಟ್ಸ್ ಹಾಕೊಂಡಿದೆ. ನಾನು ಆ್ಯಕ್ಚುಲಿ ಬ್ಯಾಗ್ ಪ್ಯಾಕ್ ಮಾಡ್ಕೊಳತ್ತೀನಿ. ಎಲ್ಲಿ ಹೊಂಟೀನಿ, ಯಾವ ಪ್ಲೇಸಿಗೆ ಹೊಂಟೀನಿ ಎರಡು ಒಂದನ ತಮ್ನೇಲಿ ಗೊತ್ತಾಕೈತಿ. ಆಲ್ರೆಡಿ ತಮ್ನೇಲಿ ಗೊತ್ತಾಗಿರ್ತೈತಿ ಈಗ, ಬಟ್ ಸ್ಟಿಲ್ ಅದು ಸರ್ಪ್ರೈಸ್ ಆಗಿರ್ತೀನಿ ಅದನ್ನ. ಆ್ಯಂಡ್ ಯಾಕೆ ಹೊಂಟೀನಿ ಎಲ್ಲಾನು ಹೇಳ್ತೀನಿ. ಈಗ ಜಸ್ಟ್ ಬ್ಯಾಗ್ ಪ್ಯಾಕ್ ಮಾಡ್ಕೊಳತ್ತೀವಿ. ಆ್ಯಂಡ್ ನಾಳೆ ಆ್ಯಕ್ಚುಲಿ ಫ್ಲೈಟ್ ಐತಿ. ಓಕೆ, ನಾ ಪ್ಲೇಸ್ ಹೇಳಂಗಿಲ್ಲ ಫಸ್ಟ್ ಇಲ್ಲಿ ಹೊಂಟೀವಿ ಅಂತ ಹೇಳಿ, ಬಟ್ ನಾಳೆ ಫ್ಲೈಟ್ ಐತಿ. ಆ್ಯಂಡ್ ನಂದು ಫಸ್ಟ್ ಫ್ಲೈಟ್ ಹೊಟ್ಟೆ ರುಮ್ಮನಾತೈತ್ರಿ. ಲಿಟ್ರಲಿ ನನಗೆ ಇಷ್ಟು ಭಯ ಆಗತ್ತೈತೆ ಅಂತಂದ್ರೆ, ನಾನೋ ಒಂದು IAS ಎಕ್ಸಾಮ್ ಬರೆಯಕ್ಕೆ ಹೋದಾಗ ಹೆಂಗೆ ಭಯ ಆಗ್ತಿರ್ತೈತಲ್ಲ ಹಂಗೆ ಭಯ ಆಗತೈತಿ. ಇದ್ದಾಗ ಆಗಳಿಂದ ಹೇಳಾಕತ್ತೀನಿ. ಡೆಸ್ಟಿನೇಷನ್ ಹೋಗೋದು ಪ್ರಾಬ್ಲಮ್ ಅಲ್ಲ, ನಂಗೆ ಆ ಏರ್ಪೋರ್ಟ್ ಫ್ಲೈಟ್ ಸ್ವಲ್ಪ ಭಯ ಐತಿ. ಫಸ್ಟ್ ಟೈಮ್ ಎಲ್ಲ ಸ್ವಲ್ಪ ಅನ್ಸುತ್ತೆ, ಫಸ್ಟ್ ಫ್ಲೈಟ್ ಅಲ್ಲ, ಜಾಗ ಸಾಲ ಹೋಯ್ತು, ಹೆಂಗೆಂಗೋ ಜುಗಾಡ್ ಮಾಡತ್ತೆ. ಈಗ ಆಲ್ರೆಡಿ 10 ಆಗ್ಯದ. ಈಗ ಬ್ಯಾಗ್ ಪ್ಯಾಕ್ ಮಾಡಿ ಊಟ ಮಾಡಿ ನಾಳೆ ಮಾರ್ನಿಂಗ್ ನಾನು 5-6 ಗಂಟೆ ಅಂದ್ರೆ ಮನೆ ಬಿಡ್ಬೇಕು. ನೋಡೋದು ಹೆಂಗಿರುತ್ತೆ. ಕೇಳಿಸ್ಕೊಂಡ್ರಲ್ಲ, ಇದು ನಂದು ಫಸ್ಟ್ ಫ್ಲೈಟ್ ಆ್ಯಂಡ್ ಇದು ನಂದು ಫಸ್ಟ್ ಸೋಲೋ ಟ್ರಿಪ್. ನಂದು ಆಸೆ ಇತ್ತು ಯಾವಾಗಲೂ ಒಂದು ಸೋಲೋ ಟ್ರಿಪ್ ಮಾಡ್ಬೇಕಂತ ಹೇಳಿ. ಆ್ಯಂಡ್ ನಂದು ಐಟಿನರಿ ಯಾರು ಪ್ಲ್ಯಾನ್ ಮಾಡಿದ್ದು ಹೆಂಗೆ ಅಂತೇಳಿ ನಿಮ್ಗೆ ಈ ವಿಡಿಯೋಳಗೆ ಹೇಳ್ತೀನಿ. ಇದು ನಂದು ಔಟ್ಫಿಟ್ ಆಗಿತ್ತು. ಇದಾದಮೇಲೆ ನೆಕ್ಸ್ಟ್ ನಾನು ಏರ್ಪೋರ್ಟಿಗೆ ರೀಚ್ ಆದ. ನನ್ನ ಫ್ರೆಂಡ್ ವಿಠಲ್ ವೇಟ್ ಮಾಡ್ಲಿಕ್ಕತ್ತಿದ್ದೆ. ಯಾಕಂತಂದ್ರೆ ಅವ ಇಲ್ಲೇ ವರ್ಕ್ ಮಾಡ್ತಾನೆ. ಸೊ ನಂಗೆ ಅದೊಂದು ರಿಲೀಫ್ ಇತ್ತು. ಅವ ಹೇಳಿದ್ದ ನಾ ಹೆಲ್ಪ್ ಮಾಡ್ತೀನಿ, ಡೋಂಟ್ ವರಿ ಅಂಥೇಳಿ. ಇನ್ನೂ ಟೈಮ್ ಇತ್ತು, ನಾ ವೇಟ್ ಮಾಡ್ಲಿಕ್ಕತ್ತಿದ್ದೆ. ನಾನು ಈ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ಹೆಂಗೆ ಅಂತಂದ್ರೆ ಹೋಗು 4 ದಿನ ಹಿಂದೆ. ಸೊ ನಂದು ಕಂಪ್ಲೀಟ್ ಐಟಿನರಿ ಪ್ಲ್ಯಾನ್ ಮಾಡಿದ್ದು ಸಹ್ಯಾದ್ರಿ ಸಂಚಾರ. ಇವ್ರದ್ದೊಂದು ಗ್ರೂಪ್ ಆರ್ಗನೈಸ್ ಮಾಡಿದ್ರು. ಇನ್ಸ್ಟಾಗ್ರಾಮ್ದಾಗ ಇವ್ರನ್ನ ಆಲ್ರೆಡಿ ಫಾಲೋ ಮಾಡ್ತಿದ್ದೆ ನಾನು. ಸೊ ಸಡನ್ ಪ್ಲ್ಯಾನ್ ಮಾಡಿದೆ. ಸೊ ಈ ಗ್ರೂಪ್ ಟ್ರಿಪ್ದಾಗ ಸೋಲೋ, ಫ್ರೆಂಡ್ಸ್, ಫ್ಯಾಮ್ಲಿ ಎಲ್ಲರೂ ಬರ್ಲಿಕ್ಕತ್ತಾರ. ನಾನು ಸ್ಟ್ರೇಂಜರ್ ಭಾಳ ಎಕ್ಸೈಟೆಡ್ ಆಗಿದ್ದೆ. ಬರೀ ನೋಡೋಣ ಹೆಂಗಿರುತ್ತೆ. ಎಲ್ಲ ಆಯ್ತು. ಆ್ಯಕ್ಚುಲಿ ನನ್ನ ಫ್ರೆಂಡ್ ಇಲ್ಲೇ ವರ್ಕ್ ಮಾಡ್ತಾನೆ. ಹಾಯ್, ವರ್ಪ್ ಐತೆ ಈ ವ್ಲಾಗ್ ವರ್ಪ ಅಲ್ತೆ. ಇವನ ಹೆಸರು ಆ್ಯಕ್ಚುಲಿ ವಿಠಲ್ ಪುದರ್ ಬನ್ನಿಯಾ ನಿನ್ನ. ಇವನಿಗೆ ಕನ್ನಡ ಬರಲ್ಲ. After 9 years we met. ಪಾಪ ನನ್ನ ಸಂಬಂಧ ಮೀಟ್ ಆಗ್ಲಿಕ್ಕಂತೆ ಅವ್ನ ಕೆಲಸ ಅರ್ಧಕ್ಕೆ ಬಿಟ್ಟು ಬಂದಾನಿಲ್ಲ. ಆ್ಯಕ್ಚುಲಿ ಲೈಕ್ ಹೀ ಈಸ್ ವರ್ಕಿಂಗ್ ಇನ್ ಏರ್ಲೈನ್ ಪುದರು ಆಕಾಶ ಏರ್ಲೈನ್. ಯೂಟ್ಯೂಬ್ ಪಾಡುವ ಬೊಕತ್ತೂಲ ಸೀರಿಯಲ್ ಮೋನೆ ಯಾಕ ಮುಖ ಚಂದ ಬಂದಿಲ್ಲ ಅಂತ. ಚಂದ ಬಂದಿಲ್ಲ ಆ್ಯಕ್ಚುಲಿ. ಇವ ಪ್ರಾಪರ್ ಬದಾಮಿ. ಓಕೆ, ಕೇಳಿಸ್ಕೊಂಡ್ರಲ್ಲ, ಆಲ್ಮೋಸ್ಟ್ 9 ವರ್ಷ ಆದಮೇಲೆ ನಾವು ಮೀಟ್ ಆದ್ವಿ. ಫೀಲ್ ಸೋ ಗುಡ್. ಆ್ಯಂಡ್ ನಮಗೆ ಇನ್ನೂ ಸ್ವಲ್ಪ ಟೈಮ್ ಇತ್ತು. ಅಲ್ಲೇ ಟೈಮ್ ಪಾಸ್ ಮಾಡಿ ನಾವು ಸ್ವಲ್ಪ ಮಾತಾಡಿಕೊಂಡು ಫೋಟೋಶೂಟ್ ಮಾಡಿಕೊಂಡು ಬಂದ್ವಿ. ಅವ ನಾನು ಅಲ್ಲೇ ಬಿಟ್ಟು ಹೋದ. ಆ್ಯಂಡ್ ಇಲ್ಲಿ ಒಳಗೆ ಎಂಟ್ರಿ ಆದಾಗ ನಂಗೆ ಹೆಂಗೆ ಅನ್ನಿಸ್ತಂತಂದ್ರೆ, ಬೇರೆಯವ್ರಿಗೆ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ, ಬಟ್ ಮಿಡಲ್ ಕ್ಲಾಸ್ ಮಂದಿಗೆ ಈ ಫೀಲ್ ಆಗುತ್ತೆ ಫಸ್ಟ್ ಟೈಮ್ ಫ್ಲೈಟ್ ಹತ್ತುವಾಗ. ಏನೋ ಆ ಫೀಲ್ ಹೇಳೋಕ್ಕಾಗಂಗಿಲ್ಲ. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ.
ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ ನಮ್ಮ ಅರ್ನಿಂಗ್ಸ್ ಒಳಗೆ ನಾವು ಏನೇ ಒಂದು ತೊಗೊಂಡ್ರು ಅಥವಾ ಎಲ್ಲೇ ನಾವು ಹೋದರೂ ದ್ಯಾಟ್ ಹಿಟ್ಸ್ ಡಿಫ್ರೆಂಟ್ ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಅಪ್ಪ ಅಮ್ಮಂಗೆ ಬಚ್ಚಾಗ್ಲಾರ್ದ ಅವ್ರ ಮೇಲೆ ಡಿಪೆಂಡೆಂಟ್ ಆಗ್ಲಾರ್ದ ಅವ್ರನ್ನೂ ಖುಷಿ ಇಟ್ಕೊಂಡು ನಂದು ಡ್ರೀಮ್ಸು ನಾನು ಫುಲ್ಫಿಲ್ ಮಾಡ್ಕೊಳ್ಳೋದು ಯಾ ಖುಷಿಯಾಗುತ್ತೆ. ಸೊ ಎಸ್, ನನ್ನ ಫಸ್ಟ್ ಫ್ಲೈಟ್ ಮಸ್ತ್ ಇತ್ತು. ಸೊ ನಂದು ಕನೆಕ್ಟಿಂಗ್ ಫ್ಲೈಟ್ ಇರೋದ್ರಿಂದ ಫಸ್ಟ್ ಬ್ಯಾಂಗ್ಳೂರ್ ಟು ನಾವು ಹೈದ್ರಾಬಾದಿಗೆ ಹೋದ್ವಿ. ಅಲ್ಲಿ ಹೈದ್ರಾಬಾದಿಂದ ಆಮೇಲೆ ನಾವು ಡೆಲ್ಲಿ ರೀಚ್ ಆದ್ವಿ. ಸೊ ಈ ಥರ ಇತ್ತು ನನ್ನ ಫ್ಲೈಟ್. ಸೊ ನನ್ನ ಫ್ರೆಂಡ್ ವಿಠಲ್ ನನಗೆ ಇನ್ನೊಂದು ಹೆಲ್ಪ್ ಮಾಡಿದ್ದೇನಂತಂದ್ರೆ ನಂಗೆ ಕಿಟಕಿ ಸೈಡ್ ಬುಕ್ ಮಾಡಿದ್ದ. ಅದೊಂದು ನನಗೆ ಅಡ್ವಾಂಟೇಜ್ ಆಯಿತು, ವಿಡಿಯೋಸ್ ಮಾಡ್ಕೊಳಕ್ಕಾಯ್ತು, ವ್ಯೂ ನೋಡೋಕೆ ಆಯಿತು. ಸೊ ಐ ಗಾಟ್ ಬೆಸ್ಟ್ ವ್ಯೂ. ಆ್ಯಂಡ್ ಈ ವಿಡಿಯೋ ಒಳಗೆ ನಾನು ಇನ್ನೊಂದು ಸತಿ ವಿಠಲಿಗೆ ಥ್ಯಾಂಕ್ ಯು ಹೇಳ್ತೀನಿ. ನಂಗೆ ಇನ್ನೊಂದು ಸಣ್ಣ ಟೆನ್ಷನ್ ಇತ್ತು. ಹೆಂಗಂತಂದ್ರೆ ನಾನು ಸೋಲೋ, ಅಲ್ಲಿ ಬಂದಿರೋರೆಲ್ಲ ಆಲ್ಮೋಸ್ಟ್ ಫ್ಯಾಮಿಲಿ, ಫ್ರೆಂಡ್ಸ್, ಕಪಲ್ಸ್ ಎಲ್ಲರೂ ಬಂದಿದ್ರು. ನಾನು ಅವ್ರ ಜೊತೆ ಹೆಂಗೆ ಮಿಂಗಲ್ ಆಗ್ತೀನಿ ಏನೋ ಗೊತ್ತಿಲ್ಲ. ಬಟ್ ನಂಗೆ ಒಂದು ಯಾವಾಗ್ಲಿಂದನೂ ಆಸೆ ಇತ್ತು ಸ್ಟ್ರೇಂಜರ್ಸ್ ಜೊತೆ ನಾನು ಲೈಫ್ ಲೀಡ್ ಮಾಡ್ಬೇಕಂತೇಳಿ, ಅಂದರೆ ನನ್ನ ಡೇಸ್ನ ನಾನು ಅವ್ರ ಜೊತೆ ಸ್ಪೆಂಡ್ ಮಾಡ್ಬೇಕಂತೇಳಿ. ಥ್ಯಾಂಕ್ಫುಲಿ ನನಗೆ ಲೈಕ್ ಬ್ಯಾಂಗ್ಳೂರಿಂದ ಹೋಗುವಾಗನೇ ಒಂದು ಕಪಲ್ ನಮ್ಮ ಟ್ರಿಪ್ ಬರೋರಿದ್ರು. ಅವ್ರು ನಂಗೆ ಫ್ರೆಂಡ್ಸ್ ಆದ್ರು, ಪೂಜಾ ಪ್ರಶಾಂತ್ ಅಂತೇಳಿ. ಅಲ್ಲಿ ಎಲ್ಲಿ ಫ್ರೆಂಡ್ಸ್ ಆದ್ರು ಆಲ್ಮೋಸ್ಟ್ ಟ್ರಿಪ್ ಮುಗಿಯೋತನೂ ನಂಗೆ ಫುಲ್ ನಂಗೆ ಲೈಕ್ ಹೆಂಗಂತಂದ್ರೆ ಫ್ಯಾಮ್ಲಿ ಥರ ಆಗ್ಬಿಟ್ರು ಅವರು. ಲಗೇಜ್ ಬರಾಕತ್ತಿ. ಎಸ್, ಐ ಗಾಟ್ ಮೈ ಲಗೇಜ್. ಎಸ್, ಫೈನಲಿ ನಾವು ಡೆಲ್ಲಿ ರೀಚ್ ಆದ್ವಿ. ಇದೇ ನಮ್ಮದು ಗ್ರೂಪ್ ಆ್ಯಂಡ್ ನಮ್ಮ ಗೈಡ್ ಬಂದಿದ್ರು. ಆ್ಯಂಡ್ ನಾವೀಗ ಡೆಲ್ಲಿಯಿಂದ ಮನಾಲಿಗೆ ಒಂದು AC ಬಸ್ ಬುಕ್ ಮಾಡ್ಯಾರ. ಸೊ ನಾವು ಎಲ್ಲರೂ ಇಲ್ಲಿ ವೇಟ್ ಮಾಡ್ಲಿಕ್ಕತ್ತಿದ್ವಿ. ಇಲ್ಲಿ ಹೆಂಗಂತಂದ್ರೆ ಒಂದೆರಡು ಜನ ಸೋಲೋನು ಸಪ್ರೇಟ್ ಬಂದಿದ್ರು ಆ್ಯಂಡ್ ಇವನ್ ಫ್ಯಾಮ್ಲಿ ಬಂದಿದ್ರು. ನೀವು ನಂಬ್ತಿರ ಬಿಡ್ತಿರೋ, ಹುಬ್ಳಿಯಿಂದನೂ ಬಂದಿದ್ರು. ನಂಗೆ ಇನ್ನೂ ಖುಷಿ ಆಯ್ತಲ್ಲ. ಆಮೇಲೆ ಬಸ್ ಬಂತು. ಸ್ವಲ್ಪ ಹೊತ್ತಾದ್ಮೇಲೆ ಊಟಕ್ಕೆ ನಿಲ್ಲಿಸಿದ್ರು. ಊಟಕ್ಕೆ ಬಂದೀವಿ. ಹಾಯ್ ಪೂಜಾ, ಇಲ್ಲಿ ನೋಡಿ. ಹಾಯ್. ಬೇಡ ವಿಡಿಯೋ ಬರ್ತೀನಿ. ಯಾಕೆ ಬರಲ್ಲ? ರೀಲಲ್ಲ, ಯೂಟ್ಯೂಬಲ್ಲಿ ಹಾಕ್ತೀನಿ. ನೀವು ಮಾಡಿದ್ರೆ ಮಾಡ್ತೀನಿ. ಅಬ್ಬಾ, ಫ್ಯಾನ್ಸ್ ಜಾಸ್ತಿ ಆಗಿಬಿಟ್ರೆ ನೀವು ನಂಬರ್ ಕಳಿಸ್ತೀನಿ ಬಿಡಿ. ಇದ್ರಲ್ಲಿ ಏನೋ ಮಿಕ್ಸ್ ಮಾಡಿದ್ದಾರೆ ಅಂದ್ರಲ್ಲ, ವೈನ್ ಮಿಕ್ಸ್ ಮಾಡಿದ್ದಾರೆ. ಏನು ವಿನೆಗರ? ಇಲ್ಲಿ ಆ್ಯಕ್ಚುಲಿ ಬೇಸಿಕ್ ಸ್ಟಾರ್ಟರ್ ಇವ್ರು ಕೊಡ್ತಾರ, ಲೈಕ್ ಆನಿಯನ್ ಆ್ಯಂಡ್ ಪಿಕಲ್. ಹೇಗಿದೆ ಊಟ? ಸೂಪರಾ? ಅದೇನೋ ಅಂತಾರಲ್ಲ, ಪಾಲಿಗೆ ಬಂದಿದ್ದು ಪಂಚಾಮೃತ ಹಂಗಾಗಿದೆ. ಬಸ್ನಾಗೂ ಮಸ್ತ್ ನಿದ್ದೆ ಆಯಿತು. ಕಣ್ಣು ತೆಗೆದು ನೋಡ್ತೀನಿ, ಐ ಗಾಟ್ ದಿಸ್ ವ್ಯೂ. ಲಿಟ್ರಲಿ ನಾನು ಬೇರೆ ಎಲ್ಲೋ ಕಡೆ ಬಂದೀನಿ ಅಂತ ಅನ್ನಿಸ್ಬಿಡ್ತು ನನಗೆ. ಒಂದು ಕಡೆ ಕಾಫಿ ಬ್ರೇಕ್ ಕೊಟ್ಟಿದ್ರು ನಮ್ಗೆ. ಸೊ ಅಲ್ಲಿ ಕಾಫಿ ತೊಗೊಳ್ಳೋ ಟೈಮ್ದಾಗ ನಾನು ಈ ವ್ಯೂ ಕ್ಯಾಪ್ಚರ್ ಮಾಡಿದೆ. ಆ್ಯಕ್ಚುಲಿ ಜಸ್ಟ್ ರೀಚ್ ಆದ್ವಿ ನಾವು ಮನಾಲಿಗೆ. ಲೈಕ್ ಇದು ಆ್ಯಕ್ಚುಲಿ ಬಸ್ ಸ್ಟ್ಯಾಂಡಿಂದ ಮುಗಿಸ್ಕೊಂಡು ಡೈರೆಕ್ಟ್ ಈಗ ಸ್ಟೇ ಹೊಂಟೀವಿ. ಅಲ್ಲಿ ಚೆಕ್-ಇನ್ ಆಗಿ ರೆಡಿಯಾಗಿ ಬೇರೆ ವೆಚ್ಟ್ ಮಾಡ್ತೀವಿ. ನಮ್ದು ಐಟಿನರಿ ಒಳಗೆ ಎಲ್ಲನೂ ಇನ್ಕ್ಲೂಡ್ ಆಗಿತ್ತು. ಫುಡ್, ಸ್ಟೇ, ಸೈಟ್ ಸೀಯಿಂಗ್ ಎಲ್ಲನೂ ಇನ್ಕ್ಲೂಡ್ ಆಗಿತ್ತು. ಮಧ್ಯಾಹ್ನ ಊಟದೊಂದು ನಾವು ನೋಡ್ಕೋಬೇಕಾಗಿತ್ತು. ಸೊ ಅಲ್ಲಿ ಬಂದ ತಕ್ಷಣ ನಾವು ಮನಾಲಿ ರೀಚ್ ಆದ್ವಿ. ರೀಚ್ ಆದಮೇಲೆ ನಮಗೊಂದು TT ವೇಟ್ ಮಾಡ್ಲಿಕ್ಕತ್ತಿತ್ತು. ಅವರ ನಮಗೆ ಸ್ಟೇಗೆ ಕರ್ಕೊಂಡು ಹೋಗಿ ಬಿಟ್ರು. ಈ ಗ್ರೂಪ್ ಟ್ರಿಪ್ದಾಗ ಆಲ್ಮೋಸ್ಟ್ 25 to 30 ಮೆಂಬರ್ಸ್ ಇದ್ವಿ. ಇವರು ಪವನ್ ಅಂತ ಹೇಳಿ ನಮ್ಮ ಗೈಡ್. ಈಸ್ ಬೆಸ್ಟ್ ಅಂತ ಹೇಳ್ತೀನಿ. ಇದು ವ್ಯೂ, ಫ್ರಂಟ್ ವ್ಯೂ. ನಾವು ಸ್ಟೇ ಮಾಡತ್ತಿದ್ದಿಲ್ಲೇ. ಆ್ಯಂಡ್ ಇದು ನಮ್ಮ ವ್ಯೂ. ಲೈಟಾಗಿ ಚಳಿ ಇತ್ತು ಆ್ಯಕ್ಚುಲಿ, ಬಟ್ ಅಷ್ಟೇನು ಚಳಿ ಇಲ್ಲ, ಬಿಸಿಲು ಐತಿ. ಸೊ ವೆದರ್ ಸ್ವಲ್ಪ ಆ್ಯಕ್ಚುಲಿ ಚಲೋ ಐತಿ. ಟಿಫನಿಗೆ ಬಂದೀವಿ. ಮ್ಯಾಮ್ ಹೆಂಗೈತ್ರಿ ಟಿಫನ್? ಚಲೋ ಐತ್ರಿ? ಸ್ಟಾರ್ಟ್ ಆತ್ರಿ? ಚಲೋ ಐತ್ರಿ ಟಿಫನ್? ಜೆನ್ಯೂನ್ ರಿವ್ಯೂ ಹೇಳ್ರಿ. ಏನೇನೈತ್ರಿ? ನೂಡಲ್ಸ್ ರೀ, ಸ್ಯಾಂಡ್ವಿಚ್, ಓಕೆ,
ಮ್ಯಾಗಿ ಸೂಪರ್, ಪರೋಟ ಆ್ಯಂಡ್ ಬ್ರೆಡ್ ಜಾಮ್. ಈ ಥರ ವ್ಯೂ ನಿಮ್ಗೆ ಎಲ್ಲೂ ಸಿಗಂಗಿಲ್ಲ. ಹೌಸ್ ದ ಫುಡ್? ಫುಡ್ ಜೆನ್ಯೂನ್ ಹೇಳ್ಬೇಕಂತಂದ್ರೆ ಅಷ್ಟಕ್ಕಷ್ಟೇ. ಓಕೆ, ಬಟ್ ಮ್ಯಾಗಿ ಇಸ್ ಗುಡ್. ಓಕೆ, ಎಲ್ಲ ಕಡೆ ಚಲೋ. ಹೊರಗಡೆ ಹಿಂಗೈತಿ, ಒಳ ಎಂಟ್ರಿ ಆಗೋಣಂತ. ಇಲ್ಲಿ ಕಬೋರ್ಡ್ ಎಲ್ಲ ಕೊಟ್ಟಾರ. ಇಲ್ಲಿ ನಾವು ಸ್ಟೇ ಆಗತ್ತಿದ್ದು ನಾನು ಮತ್ತು ಇನ್ನೊಬ್ರು ಸಿಂಧು ಅಂಥೇಳಿ. ಬಿಕಾಸ್ ಅವರು ಸೋಲೋ ಬಂದಾರೆ, ನಾನು ಸೋಲೋ ಬಂದೀನಿ. ದಿಸ್ ಇಸ್ ದ ವ್ಯೂ. ಡನ್. ನಾನು ಈ ಥರ ರೆಡಿ ಆಗೀನಿ ಆ್ಯಂಡ್ ಆಮೇಲೆ ನಾನು ಜಾಕೆಟ್ ಹಾಕ್ಕೋತೀನಿ, ಡೋಂಟ್ ವರಿ. ಆ್ಯಂಡ್ ನಾವೀಗ ಇದು ಆ್ಯಪಲ್ ಟ್ರೀ, ಸೋ ಬ್ಯೂಟಿಫುಲ್. ಬಟ್ ಆ್ಯಪಲ್ ಇಲ್ಲ, ಏನು ಮಾಡೋಕ್ಕಾಗಲ್ಲ ಬಿಕಾಸ್ ಇದು ಸೀಸನ್ ಅಲ್ಲ. ನೋಡ್ಬೋದು ನೀವು, ಕಂಪ್ಲೀಟ್ಲಿ ಆ್ಯಪಲ್ ಟ್ರೀ ಇದೆ. ಆ್ಯಂಡ್ ಇಲ್ಲೊಂದು ಮನೆ ಐತಿ. ಥಂಡಿ ಭಾಳ ಐತಿ. ಸೊ ಈಗ ನಾವು ಟೆಂಪಲ್ಗೆ ಹೊಂಟೀವಿ. ಟೆಂಪಲ್ ವಿಸಿಟ್ ಮಾಡಿಕೊಂಡು ಈಗ ಮತ್ತೆ ಬೇರೆ ಟೆಂಪಲ್ ಹೋಗೋದೈತಿ. ಅಲ್ಲಿ ಮುಗಿಸ್ಕೊಂಡು ಹಿಂಗಾಗುತ್ತೋ ನೋಡೋಣ ಅಂತ ಬೇರೆ. ಇದು ಯಾವ ಟೆಂಪಲ್ ಹೆಸರು? ಇದು ವಶಿಷ್ಠ ಟೆಂಪಲ್. ಈ ಸ್ಪೆಷಾಲಿಟಿ ಏನಂತಂದರೆ ಬಡಿಯಾ ಫುಡ್. हमको ये चाहिए। ये कैसा खा सकते हैं? ಟ್ರೈ ಮಾಡೋಣ. ವೆಜ್ ಅಂತೆ, ವೆಜ್. ಹಾಂ ಏಕ್ ಪ್ಲೇಟ್, 1 ಪ್ಲೇಟ್ ಕೊಡಿ. ಏನದ ಹೆಸರು? ಶೀಶು. ಇಲ್ಲಿ ಲೋಕಲ್ ಫುಡ್ ಅಂತ. ವಿಲ್ ಟ್ರೈ ಇಟ್. ಪೂಜಾ ಅವ್ರದ್ದು. ಹೇಗಿದೆ ಪ್ರಶಾಂತ್? खट्टा मीठा क्या होता है? ಏನು ಮನಾಲಿ ಸ್ಪೆಷಲ್ ಅಂತ ಹೇಗಿದೆ? ಓಕೆನಾ? ಚೆನ್ನಾಗಿದೆನಾ? ಇದ್ರ ಹೆಸರೇನು? ಓಕೆ. ವಾವ್, ಸಚ್ ಅ ಬ್ಯೂಟಿಫುಲ್. ಮಸ್ತ್ ಐತಿ. ನಾವು ಹಡಿಂಬ ಟೆಂಪಲಿಗೆ ಬಂದೀವಿ. ಅಲ್ಲೊಂದು ಟೆಂಪಲ್ ವಿಸಿಟ್ ಆಯ್ತು, ಇಲ್ಲೊಂದು ಟೆಂಪಲಿಗೆ ಬಂದೀವಿ. ಇಲ್ಲೆಲ್ಲ ಈ ಥರ ಫೋಟೋಶೂಟ್ ಮಾಡ್ಲಿಕ್ಕತ್ತಾರ. ವಾವ್, ಎಷ್ಟು ಕಾಣತೈತಿ. ಈ ಟೆಂಪಲ್ ಏ ಜವಾನಿ ಏ ದಿವಾನಿ ಅಲ್ಲಿ ಶೂಟ್ ಮಾಡ್ಯಾರಂತ. ಆ್ಯಂಡ್ ಅಷ್ಟೇ, ಫುಲ್ ಕೋಲ್ಡ್ ಐತಿ. ಅಂದರೆ ಹಡಿಂಬ ದೇವಿ ಟೆಂಪಲ್ ಕ್ಯೂ ಹಚ್ಚಾರ. ವ್ಯೂ ನೋಡ್ಬೋದು ನೀವು, ಸೋ ಗುಡ್. ಕಾಸ್ಟ್ಯೂಮ್ ಸಿಗ್ತಾವ? ಆಂಟಿ ಎಷ್ಟಕ್ಕೆ ಮಾಡಿದ್ರಿ ಈಗ? 80 ರೂಪಾಯಿ ರೀ. हाँ, होने के बाद करते हो, ಬಟ್ ನೀವು ಬಾರ್ಗೇನ್ ಮಾಡಿದ್ನ ಇದ್ರೊಳಗೆ ಹೇಳಿನಿ, ನಿಮ್ಮಂಗೆ ಇರ್ಬೇಕಂತ ಹೇಳಿ. ಈಗ ನಾವು ಸಹ್ಯಾದ್ರಿ ಸಂಚಲನದಿಂದ ಬಂದಿದ್ವಿ, ನಾವೆಲ್ಲ ಗರ್ಲ್ಸ್ ಟೀಮು. ಹೌದು. ನಮಗೆಲ್ಲ ಇವ್ರು ಬಾರ್ಗೇನ್ ಮಾಡಿದ್ರು. ವಾವ್.
ನೋಡ್ರಿ ನಾನು ಮಾಮ ಬಿಕಂಡ್ ನೋಡ್ರಿ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಜಸ್ಟ್ ನಾವು ಈವ್ನಿಂಗ್ 7 o'clock ಆಗ್ಯದ. ನಾವು ಮಾಲ್ ರೋಡ್ ಶಾಪಿಂಗ್ ಅಂತ ಬಂದೀವಿ. ಆ್ಯಂಡ್ ಇಲ್ಲಿ ತಿನ್ನಾಕ ಅಂತ ಹೇಳಿ ಪೂಜಾ ಅವರು ಮೊಮೋಸ್ ಮತ್ತು ಅದು ಪಾವ್ ಭಾಜಿ ಈಗ ಹೇಗಿದೆ ಅಂತ ಪ್ರಶಾಂತ್ ಅವರು ರಿವ್ಯೂ ಹೇಳ್ತಾರೆ. ಬಿಸಿದಲ್ಲ ಓಕೆ ಚೆನ್ನಾಗಿದೆಯಾ? ಮಧ್ಯಾಹ್ನ ತಿನ್ಬಲ್ಲ. ಸೊ ಮಾಲ್ ರೋಡಿಗೆ ಬಂದಿದ್ದೀವಿ. ಶಾಪಿಂಗ್ ಎಲ್ಲ ಹಿಂಗೈತಿ. ಸೊ ಎಲ್ಲ ಮುಗಿದದ. ಓನ್ಲಿ ಶಾಪಿಂಗ್ ಶಾಪಿಂಗ್ ಶಾಪಿಂಗ್. ಹಲೋ ಮನಾಲಿ ಅನ್ನೋ ಒಂದು ಮ್ಯಾಗ್ನೆಟ್ ತಗೊಂಡಿದ್ದೀವಿ. ಲೋಕಲ್ ಪ್ರಾಪರ್ ಮನಾಲಿ ಸ್ಟ್ರೀಟಲ್ಲಿ. ಎರಡಲ್ಲ 3 ಸ್ವೆಟರ್ಸ್ ತಗೊಂಡಿದ್ದೀನಿ. ಒಂದು ನನ್ನ ಫ್ರೆಂಡ್ಗೆ, ಇನ್ನೊಂದು ನನ್ನ ಫ್ರೆಂಡ್ಗೆ. ಸೊ ಇದೆ. ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ಅವ್ರು ಇಷ್ಟಪಟ್ಟರೆ ಸಾಕು, ನನಗೇನು ಇಷ್ಟ ಆಡೋದು ಬೇಡ. ಕಾರ್ ಬರ್ತೀವಿ. ಆ್ಯಂಡ್ ನೈಟ್ 8:30 ನಾವು ಸ್ಟೇಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಕ್ಯಾಂಪ್ ಫೈರ್ ಹಾಕಿದ್ರು. ಅಲ್ಲೇ ನಾವೆಲ್ಲ ಪರಿಚಯ ಮಾಡ್ಕೊಂಡ್ವಿ. ಒಬ್ಬೊಬ್ರದ್ದು ಸ್ಟೋರಿ ಕೇಳುವಾಗ ಒಂದೊಂದು ಥರ ಖುಷಿ ಆಗುತ್ತೆ. ಆ್ಯಂಡ್ ಎಸ್ ಇದಾದ್ಮೇಲೆ ಅಲ್ಲೇ ಡ್ಯಾನ್ಸ್ ಮಾಡಿದ್ವಿ. ಇದಾಗಿತ್ತು ಫಸ್ಟ್ ಡೇ. ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ಪಾರ್ಟ್ 2. ಥ್ಯಾಂಕ್ ಯು ಫಾರ್ ವಾಚಿಂಗ್.